ಕೆಲವೊಂದು ಸರಿ ತುಂಬ ಯೋಚನೆ ಮಾಡ್ತಾ ಇರ್ತೀರಾ, ಅದರಿಂದನೂ ಗ್ಯಾಸ್ಟ್ರಿಕ್. ಕೆಲವೊಂದು ಸರಿ ನಾನ್ ವೆಜ್ ತಿನ್ನಬಾರ್ದು ಅಥವಾ ಮಸಾಲೆ ಪದಾರ್ಥ ತಿನ್ನಬಾರ್ದು, ಹಾಲು ಕುಡಿಬಾರ್ದು, ಮಜ್ಜಿಗೆ ಕುಡಿಬಾರ್ದು ಅಂತ ಫುಲ್ಲೀ ಜನರಲೈಸ್ ಮಾಡ್ತಾರೆ. ನಿಮಗೆಲ್ಲದನ್ನು ಬಿಡಿಸ್ಬಿಟ್ಟು ಮತ್ತೆ ಇನ್ನೊಂದು ಕಾಯಿಲೆ ಬರೋಕ್ಕೆ ಒಂದು ಕಾರಣ ಆಗುತ್ತೆ. ನೋಡಿ, ಇವಾಗ ಆಹಾರ ಅಂತ ಬಂದಾಗ ಎಲ್ಲ ಥರದ ಫುಡ್ ತಿನ್ನಿ, ಯಾವುದನ್ನು ಬಿಡೋದು. ನಮ್ಗೆ ಗ್ಯಾಸ್ಟ್ರಿಕ್ ಬಂದರೆ ನನಗೆ ಏನಾದ್ರು ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ ಡಾಕ್ಟ್ರೇ, ಅಥವಾ ನಾನು ಮಂಡಕ್ಕಿ ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ, ಅಥವಾ ನಾನು ಹಾಲು ಕುಡಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಡಾಕ್ಟ್ರೇ ಅಂತ ಹೇಳ್ತಾ ಇದ್ರೆ ಇವಾಗಲೂ ಅದು ನೀವು ಎಷ್ಟೆಲ್ಲ ಮಾತ್ರೆಗಳು ತೊಗೊಂಡು ಏನೆಲ್ಲ ಮಾಡ್ಕೊಂಡಿದ್ರು 1.5 ತಿಂಗಳಲ್ಲಿ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಎಷ್ಟೇ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಅನುಭವಿಸ್ತಾ ಇರಲಿ, ಏನೇ ನೀವು ಮಾಡ್ತಾ ಇರಿ, ನೀವು ಎಷ್ಟೇ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರು, ನಾನು ಹೇಳಿರೋನ ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಲೈಫಲ್ಲಿ ಇನ್ನೊಂದು ಸರಿ ಗ್ಯಾಸ್ಟ್ರಿಕ್ ಬರಲ್ದಂಗೆ ನೋಡ್ಕೊಳ್ಳುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರು. ಇವತ್ತು ನಾನು ನಿಮಗೆ ಗ್ಯಾಸ್ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಗ್ಯಾಸ್ಟ್ರೈಟಿಸ್ ಅಂದರೆ ಏನಪ್ಪ? ತುಂಬ ಸಿಂಪಲ್ ಇರ್ತಕ್ಕಂಥ ಕಾಯಿಲೆ ಅಲ್ವಾ? ಎಷ್ಟೊಂದು ಸರಿ ಎಷ್ಟೊಂದು ಜನ ಎಷ್ಟೊಂದು ಥರ ಸಫರ್ ಆಗಿಬಿಟ್ಟಿರ್ತಾರೆ ಅಂತ ಕೇಳ್ಬಿಟ್ಟಿರ್ತೀನಿ. ಆದರೆ ಏನದು ಅದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈ ಗ್ಯಾಸ್ಟ್ರಿಕ್ ಅನ್ನೋದು ಸಿಂಪಲಾಗಿ ಬರೋದು ಹೆಂಗೆ ಅಂತ ಹೇಳಿದ್ರೆ, ಏನಾದರೂ ಒಂದು ಬೋಂಡ ಬಜ್ಜಿ ತಿಂದಾಗ, ಅಥವಾ ಏನಾದರೂ ತುಂಬ ಟೆನ್ಷನ್ ಮಾಡ್ಕೊಂಡಾಗ, ಅಥವಾ ಕರ್ದಿರೋ ಪದಾರ್ಥಗಳು ತಿಂದಾಗ, ಅಥವಾ ತುಂಬ ಯೋಚನೆ ಮಾಡಿದಾಗ ಈ ಗ್ಯಾಸ್ಟ್ರಿಕ್ ಬರೋದು ಸರ್ವೇ ಸಾಮಾನ್ಯ. ಆದರೆ ಅದ್ರ ನೆಕ್ಸ್ಟ್ ಸ್ಟೇಜ್ ಇರುತ್ತೆ. ಅದ್ರ ನೆಕ್ಸ್ಟ್ ಸ್ಟೇಜ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅದು ಬಾಡಿ ಒಳಗೆ ವಾಯು ಅಂಶ ಜಾಸ್ತಿ ಆಗಿಬಿಟ್ಟು ಅದು ಬೆನ್ನಿಗೆ ಹೋಗೋದು, ಬೆನ್ನು ಹಿಡ್ಕೊಳ್ಳೋದು, ಎದೆಗೆ ಹೋಗೋದು, ಎದೆಗೆ ಹಿಡ್ಕೊಳ್ಳೋದು, ಮೀನು ಕಂಡಗಳಿಗೆ ಹೋಗೋದು, ಅಲ್ಲಿ ಹಿಡ್ಕೊಳ್ಳೋದು. ಆಮೇಲೆ ಕೆಲವೊಂದು ಸರಿ ತುಂಬ ತಲೆನೋವು ಬರೋದು. ಆಮೇಲೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ, ಬಾಡಿ ಒಳಗೆ ಈ ವಾಯು ಅಂಶ ಜಾಸ್ತಿ ಆದಾಗ ತುಂಬ ಅನ್ಈಸಿನೆಸ್ ಆಗೋದು, ಒಂಥರ ಏನು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಥರ ಆಗೋದು, ಆಮೇಲೆ ಒಂಥರ ಲೆಥಾರ್ಜಿಕ್ ಆಗೋದು, ಇವೆಲ್ಲವುಗಳು ಆಗಿರುತ್ತೆ. ಇವೆಲ್ಲವುಗಳು ಗ್ಯಾಸ್ಟ್ರಿಕ್ಕಿಂದನೂ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಗ್ಯಾಸ್ಟ್ರಿಕ್ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ. ಗ್ಯಾಸ್ಟ್ರಿಕ್ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳಿದ್ರೆ ಅದಕ್ಕೆ ಆಯುರ್ವೇದದಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಡಿಸೀಸ್ ನೇಮೇ ಇದೆ, ಗುಲ್ಮ ಅಂತ. ಎಸ್ಪೆಷಲಿ ಶುಶ್ರುತಾಚಾರ್ಯರಿದ್ದಾರಲ್ವ, ಅವರು ಶುಶ್ರುತೋಕ್ತ ಗುಲ್ಮ ಅಂತಲೇ ಒಂದು ಚಾಪ್ಟರ್ ಎಲ್ಲ ಅದನ್ನು ಅಂದರೆ ಬರೆದಿದ್ದಾರೆ. ಆ ಗುಲ್ಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೂ ಒಂಥರ ನಿರ್ವಿಕಾರ, ಅದಕ್ಕೆ ಆಕಾರ ಇರಲ್ಲ, ಆಮೇಲೆ ಅದ್ರದ್ದು ಒಂದು ಕಡೆ ಇನ್ನೊಂದು ಕಡೆ ಮೂವ್ ಆಗುತ್ತೆ, ಈ ಥರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದಕ್ಕೆ ಆ ಗುಲ್ಮ ಇವಾಗಿನ ಕಾಲದಲ್ಲಂತೂ ಎಷ್ಟು ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಇಮ್ಯಾಜಿನೇಷನ್ನು ಇರಲ್ಲ. ನಿಮಗೆ ಎಲ್ಲ ಥರದ್ದು ಸ್ಕ್ಯಾನ್ ಮಾಡಿಸ್ತಾರೆ. ಇವಾಗ ECG ಆಗಿರ್ಬೋದು, TMT ಆಗಿರ್ಬೋದು, ಎಂಡೋಸ್ಕೋಪಿ, ಕೊಲ್ನೋಸ್ಕೋಪಿ, ಆಮೇಲೆ ಕೆಲವೊಂದು ಸರಿ ಏನೆಲ್ಲ ಸ್ಕ್ಯಾನ್ ಮಾಡಿಸಿದ್ರು ಎಲ್ಲ ರಿಪೋರ್ಟ್ಸು ನಾರ್ಮಲ್ಲೇ ಬರುತ್ತೆ. ಅದಕ್ಕೂ ಸೋತೋಗ್ಬಿಟ್ಟು ಹೋಗಿ ಸೈಕಾಟ್ರಿಕ್ ಡಾಕ್ಟರ್ ಹತ್ರನಾದರೂ ತೋರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೂ ಸೈಕಾಟ್ರಿಕ್ ಮೆಡಿಸಿನ್ಸ್ ಎಲ್ಲ ಕೊಟ್ಟಿರ್ತಾರೆ. ಅದನ್ನೂ ಕೆಲವೊಂದು ಸರಿ ವಾಸನೆ ಆಗಲ್ಲ. ಇದು ಏನಪ್ಪ ವಿಚಿತ್ರ ಕಾಯಿಲೆ ಅನ್ನೋ ಥರನೇ ಫೀಲ್ ಆಗುತ್ತೆ. ಆದರೆ ಏನೂ ಗಾಬರಿ ಮಾಡ್ಕೋಬೇಡಿ. ಅದನ್ನು ಕೆಲವೊಂದು ಟಿಪ್ಸ್ ಎಲ್ಲ ಕೊಡ್ತೀನಿ, ಹೋಮ್ ರೆಮಿಡೀಸ್ ಎಲ್ಲ ಕೊಡ್ತೀನಿ, ಕೆಲವೊಂದು ಕೆಲವೊಂದು ಆಯುರ್ವೇದ ಟ್ರೀಟ್ಮೆಂಟ್ ಹೇಳಿರ್ತೀನಿ, ಮತ್ತು ಆಹಾರದಲ್ಲಿ ಏನು ಚೇಂಜ್ ಮಾಡ್ಕೋಬೇಕು, ಟಿಪ್ಸ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅವನ್ನಷ್ಟೇ ಫಾಲೋಅಪ್ ಮಾಡ್ತಾ ಬನ್ನಿ. ನೀವು ಎಷ್ಟು ವರ್ಷಗಳಿಂದ ಇದು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಲ್ಲ ಅದೆಲ್ಲ ಕಂಪ್ಲೀಟಾಗಿ ನಾರ್ಮಲ್ ಆಗುತ್ತೆ. ಇವಾಗ ಮತ್ತೆ ಸಿಮ್ಟಮ್ಸ್ಗಳು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ನಿಮಗೂ ಆ ಥರ ಇದೆಯಾ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಇವಾಗ ನೋಡಿ, ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಈ ಗುಲ್ಮ ಜಾಸ್ತಿ ಆದಾಗ ಬೆನ್ನಿಗೆ ಹೋಗುತ್ತೆ, ಬೆನ್ನು ಹಿಡ್ಕೊಂಡ್ಬಿಡುತ್ತೆ, ಎದೆಗೆ ಹೋಗುತ್ತೆ, ಎದೆ ಹಿಡ್ಕೊಂಡ್ಬಿಡುತ್ತೆ. ಇವಾಗ ಎದೆ ಹಿಡ್ಕೊಂಡ ತಕ್ಷಣ ಒಂದು 10 ಸೆಕೆಂಡ್ ಅಥವಾ ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷದವರೆಗೂ ಹಾರ್ಟ್ ಅಟ್ಯಾಕ್ ಥರ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಒಂಥರ ಉಸಿರು ಸಿಕ್ಕಾಕೊಂಡಂಗೆ ಆಗ್ಬಿಡುತ್ತೆ, ಉಸಿರಾಡೋಕ್ಕಾಗಲ್ಲ, ಉಸಿರು ಮೇಲಕ್ಕೆ, ಕೆಳಗೆ ಉಸಿರು ಕೆಳಗೆ ಬಂದಂಗೆ ಆಗುತ್ತೆ. ಆವಾಗ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ಅಂತ ಹೇಳ್ಬಿಟ್ಟು ಹೋಗಿ ECG, TMT, ಒಂದೊಂದು ಸರಿ ಆಂಜಿಯೋಗ್ರಾಮ್ ಕೂಡ ಮಾಡಿಸ್ಬಿಟ್ಟಿರ್ತಾರೆ. ಅದೆಲ್ಲ ರಿಪೋರ್ಟ್ಸ್ ನಾರ್ಮಲ್ಲೇ ಇರುತ್ತೆ. ಇದೇ ರೀತಿಯೇ ತಲೆ ಒಳಗೆ ಹೋಗುತ್ತೆ, ತಲೆನೋವು ಬರುತ್ತೆ, ಕೆಲವೊಂದು ಸರಿ ಹೊಟ್ಟೆ ಹಸಿವಾಗಲ್ಲ, ಕೆಲವೊಂದು ಸರಿ ಮೋಷನ್ ಕ್ಲಿಯರ್ ಆಗಲ್ಲ, ಕೆಲವೊಂದು ಸರಿ ಊಟ ಮಾಡಿ ಜೀರ್ಣ ಆಗಲ್ಲ. ಇವೆಲ್ಲವುಗಳು ಥರದ್ದು ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಅದಕ್ಕೇನು ಗಾಬರಿ ಮಾಡಬೇಡಿ ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ಅದು ನೀವು ಎಷ್ಟೆಲ್ಲ ಮಾತ್ರೆಗಳು ತೊಗೊಂಡು ಏನೆಲ್ಲ ಮಾಡ್ಕೊಂಡಿದ್ರು 1.5 ತಿಂಗಳಲ್ಲಿ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಗಾಬರಿ ಮಾಡೋದು ಬೇಡ. ಹಂಗಾದರೆ ಇವಾಗ ಈ ಗುಲ್ಮ ಅಥವಾ ಗ್ಯಾಸ್ಟ್ರಿಕ್ ನೆಕ್ಸ್ಟ್ ಸ್ಟೇಜಿಗೆ ಏನು ಮನೆ ಮದ್ದು ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿ ಹೇಳ್ತೀನಿ ನೋಡಿ. ಒಂದು ಜೀರಿಗೆ ತೊಗೊಳ್ಳಿ, ಜೀರಿಗೆನ ಕಷಾಯ ಮಾಡ್ಕೊಳ್ಳಿ. ಆ ಜೀರಿಗೆನ ಕಷಾಯ ಮಾಡಿಕೊಂಡು ಅದಕ್ಕೆ 1 ಚಮಚ ಹರಳೆಣ್ಣೆ ಮಿಕ್ಸ್ ಮಾಡಿಕೊಂಡು ಅದನ್ನು ಬೆಳಗ್ಗೆ ಮತ್ತು ರಾತ್ರಿ ತೊಗೊಳ್ತಾ ಬನ್ನಿ. ನೀವು ಅದು ಬೆಳಗ್ಗೆ ರಾತ್ರಿ ಅಷ್ಟೇ ತೊಗೊಳ್ತಾ ಬರೋದ್ರಿಂದ ಅಲ್ಲಿ ಬಾಡಿ ಒಳಗೆ ಈ ವಾಯು ಅಂಶ ಎಲ್ಲೆಲ್ಲಿ ಸಿಕ್ಕಾಕೊಳ್ತಾ ಇರುತ್ತಲ್ಲ ಅದೆಲ್ಲದನ್ನು ಇದು ಬೇದಿ ಮುಖಾಂತರ ಹೊರಗಡೆ ಹೋಗೋದು ಅಥವಾ ಅಲ್ಲೇ ಸಪ್ರೆಸ್ ಆಗೋದು ಆಗ್ತಾ ಬರುತ್ತೆ. ಮತ್ತು ಅದು ರಿಪೀಟ್ ಆಗಲ್ಲ. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ
ಹರಳೆಣ್ಣೆ ಒಳಗೆ ವಾಯುನ ಕಮ್ಮಿ ಮಾಡ್ತಕ್ಕಂಥ ಗುಣ ಇದೆ. ಹಂಗಾಗ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಇರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ವಾಯು ಅಂಶ ಏನೋ ಗ್ಯಾಸ್ ಥರ ಪಾಸ್ ಆಗೋದು ಅಥವಾ ಅಲ್ಲೆಲ್ಲ ಹೊರಗಡೆ ಎಲ್ಲ ಸಿಕ್ಕಾಕೊಳ್ತಾ ಇರೋದು ಅಲ್ಲಿ ಸಪ್ರೆಸ್ ಮಾಡೋದು ಅದೆಲ್ಲ ಮಾಡ್ತಾ ಬರುತ್ತೆ. ಜೀರಿಗೆ ಅಭ್ಯಸ್ತಿ ಎಲ್ಲರಿಗೂ ಗೊತ್ತಿದೆ, ಗ್ಯಾಸ್ಟ್ರಿಕ್ನ ಕಮ್ಮಿ ಮಾಡ್ತಕ್ಕಂಥ ಗುಣ ಇದೆ. ಹಂಗಾಗ್ಬಿಟ್ಟು ಒಂದು ವೀಕಷ್ಟು ರೆಗ್ಯುಲರಾಗಿ ಫಾಲೋಅಪ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಕಂಟ್ರೋಲ್ ಆಗುತ್ತೆ. ಕೆಲವೊಂದು ಸರಿ ಇಮ್ಮಿಡಿಯೇಟಾಗೆ ಕಂಟ್ರೋಲ್ ಆಗುತ್ತೆ. ಹಂಗಾದ್ರೆ ಇವಾಗ ಈ ರೆಸಿಪಿ ಇದೆಯಲ್ಲ, ಇದು ಹೆಂಗೆ ತೊಗೋಬೇಕು ಅಂತ ಹೇಳಿದ್ರೆ ನೋಡಿ, ಹರಳೆಣ್ಣೆನ 1 ಚಮಚ ಹಾಕಿ ಮತ್ತು ಕಷಾಯನ 1 ಟೀ ಲೋಟದಲ್ಲಿ 1 ಟೀ ಲೋಟ ತೊಗೊಳ್ಳಿ. ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಬರೀ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದು 1 ಲೋಟ ಇರೋದು ಅರ್ಧ ಲೋಟ ಬರೋವರೆಗೂ ಆಗುತ್ತೆ. ಆವಾಗ ಒಂದೇ 1 ಚಮಚ ಈ ಹರಳೆಣ್ಣೆ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಮತ್ತು ರಾತ್ರಿ ಊಟಕ್ಕಿಂತ ಮುಂಚೆ ತಗೊಳ್ಳೋದ್ರಿಂದ ಈ ಎಷ್ಟೇ ಜಾಸ್ತಿ ಈ ಗುಲ್ಮ ಇರುತ್ತಲ್ವ ಅದು ಒಂದೊಂದು ಸರಿ ಇಮಿಡಿಯೇಟಾಗಿ ಕಂಟ್ರೋಲ್ ಬರುತ್ತೆ, ಅಥವಾ ಕೆಲವೊಂದು ಸರಿ ಸ್ವಲ್ಪ ಟೈಮ್ ತೊಗೊಂಡು ಕಂಟ್ರೋಲ್ ಬರುತ್ತೆ. ಏನೂ ಗಾಬರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನೋಡಿ, ಇವಾಗ ಆಹಾರ ಅಂತ ಬಂದಾಗ ಎಲ್ಲ ಥರದ ಫುಡ್ ತಿನ್ನಿ, ಯಾವುದನ್ನು ಬಿಡೋದು ಬೇಡ. ಡಾಕ್ಟ್ರೇ ನಮ್ಗೆ ಗ್ಯಾಸ್ಟ್ರಿಕ್ ಬಂದರೆ ನನಗೆ ಏನಾದ್ರು ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ ಡಾಕ್ಟ್ರೇ, ಅಥವಾ ನಾನು ಮಂಡಕ್ಕಿ ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ, ಅಥವಾ ನಾನು ಹಾಲು ಕುಡಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಡಾಕ್ಟ್ರೇ ಅಂತ ಹೇಳ್ತಾ ಇದ್ರೆ ನೋಡಿ, ಹಂಗಾದರೆ ನಿಮಗೆ ಯಾವುದರಿಂದ ಗ್ಯಾಸ್ಟ್ರಿಕ್ ಬರುತ್ತೋ ಅವನ್ನಷ್ಟನ್ನೇ ಅವಾಯ್ಡ್ ಮಾಡಿ. ಇನ್ನು ಜನರಲೈಸ್ ಮಾಡಿಬಿಡ್ತಾರೆ ಕೆಲವೊಂದು ಸರಿ ಗ್ಯಾಸ್ಟ್ರಿಕ್ ಇದ್ದಾಗ ಮಂಡಕ್ಕಿ ಮಜ್ಜಿ ತಿನ್ನಬಾರ್ದು, ಬೋಂಡ ತಿನ್ನಬಾರ್ದು, ಆಮೇಲೆ ಕೆಲವೊಂದು ಸರಿ ನಾನ್ ವೆಜ್ ತಿನ್ನಬಾರ್ದು ಅಥವಾ ಮಸಾಲೆ ಪದಾರ್ಥ ತಿನ್ನಬಾರ್ದು, ಹಾಲು ಕುಡಿಬಾರ್ದು, ಮಜ್ಜಿಗೆ ಕುಡಿಬಾರ್ದು ಅಂತ ಫುಲ್ಲೀ ಜನರಲೈಸ್ ಮಾಡ್ತಾರೆ. ನಿಮಗೆಲ್ಲದನ್ನು ಬಿಡಿಸ್ಬಿಟ್ಟು ಮತ್ತೆ ಇನ್ನೊಂದು ಕಾಯಿಲೆ ಬರೋಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಹಂಗಾಗಿ ನಾನು ಇವಾಗ ಏನು ಹೇಳೋದು ಅಂದರೆ, ಕೆಲವೊಂದು ಸಾರಿ ಕೆಲವೊಬ್ಬರಿಗೆ ಮಂಡಕ್ಕಿ ಮಿರ್ಚಿ ತಿಂದರೆ ಏನೂ ತೊಂದರೆ ಇಲ್ಲ ಅಂಥವ್ರು ಮಂಡಕ್ಕಿ ಮಿರ್ಚಿ ತಿನ್ನಿ. ಕೆಲವೊಬ್ಬರಿಗೆ ಮಂಡಕ್ಕಿ ಮಿರ್ಚಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥವ್ರು ಅವಾಯ್ಡ್ ಮಾಡಿ. ಕೆಲವೊಂದು ಸಾರಿ ಈ ಬಜ್ಜಿ ಬೋಂಡನೋ ಅಥವಾ ಫ್ರೈಡ್ ಐಟಮ್ಸ್ ಏನಾದ್ರು ತಿಂದಾಗ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥವರು ಅವನ್ನ ಅವಾಯ್ಡ್ ಮಾಡಿ. ಈ ತಿಂದರೆ ಏನೂ ತೊಂದರೆ ಇಲ್ಲ ಅಂದರೆ ಕಂಟಿನ್ಯೂ ಮಾಡಿ. ಜೊತೆಗೆ ಫಸ್ಟ್ ನಾನು ಹೇಳೋದಿಷ್ಟೇ, ನಿಮಗೆ ಕಾರಣಗಳು ಏನು ಅಂತ ನೀವೇ ಹುಡುಕೋಬೇಕು. ಯಾವುದು ಕಾರಣದಿಂದ ನಿಮಗೆ ಗ್ಯಾಸ್ಟ್ರಿಕ್ ಬರುತ್ತೋ ಅವನ್ನಷ್ಟನ್ನೇ ಅವಾಯ್ಡ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲವನ್ನು ತಿನ್ನಿ, ಯಾವುದೇ ಕಾರಣಕ್ಕೂ ಜನರಲೈಸ್ ಮಾಡಬೇಡಿ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ಲು, ಇವಾಗ ಹಾಲು ಕುಡಿದ್ರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಕೆಲವೊಬ್ಬರಿಗೆ ಹಾಲು ಕುಡಿದ್ರೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಏನಕ್ಕೆ ಕಾರಣ ಅಂತ ಹೇಳಿದ್ರೆ, ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಅಂತ ಬಂದಾಗ ಹಾಲು ಅದರಲ್ಲಿ ಲ್ಯಾಕ್ಟೋಸ್ ಅಂತ ಇರುತ್ತೆ, ಆ ಲ್ಯಾಕ್ಟೋಸ್ ಇನ್ಕಾಂಟಿನೆನ್ಸ್ ಅಂತ ಇರುತ್ತೆ. ಆ ಲ್ಯಾಕ್ಟೋಸ್ ಇನ್ಕಾಂಟಿನೆನ್ಸ್ ಯಾವಾಗ ಇರುತ್ತಲ್ಲ ಆವಾಗ ಈ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಅವರಿಗೆ ಅಂಥವರು ಹಾಲನ್ನ ಅವಾಯ್ಡ್ ಮಾಡಿ, ಹಾಲು ಮತ್ತು ಹಾಲಿನ ಪದಾರ್ಥಗಳು. ಕೆಲವೊಬ್ಬರಿಗೆ ಲ್ಯಾಕ್ಟೋಸ್ ಕಾಂಟಿನೆನ್ಸ್ ಇರುತ್ತೆ, ಅಂದರೆ ಹಾಲು ಕುಡಿದ್ರೂ ಏನೂ ತೊಂದರೆ ಇಲ್ಲ, ಅಂಥವರು ಹಾಲನ್ನ ಯಥೇಚ್ಛವಾಗಿ ತಿಂತಾ ಬನ್ನಿ. ಇನ್ನೂ ಹಾಲಿನ ಪದಾರ್ಥಗಳು ತಿನ್ಬೋದು. ಆ ಥರ ನಿಮಗೆ ಯಾವುದರಿಂದ ಗ್ಯಾಸ್ಟ್ರಿಕ್ ಆಗುತ್ತೋ ಅವನ್ನಷ್ಟನ್ನೇ ಅವಾಯ್ಡ್ ಮಾಡಿ. ಎಲ್ಲವನ್ನು ಜನರಲೈಸ್ ಮಾಡಿಬಿಟ್ಟು ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಅಂದರೆ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮೇನ್ ಆಗಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿಲಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದೂ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತು, ಆ ಈಚ್ ಆ್ಯಂಡ್ ಎವ್ರಿ ಸೆಲ್ಲಲ್ಲಿರ್ತಕ್ಕಂಥ ದೋಷಗಳು ಹೊರಗಡೆ ಹೋಗುತ್ತೆ. ಅದಾದಮೇಲೆ ಅವಿಪತಿಕರ ಚೂರ್ಣ, ಮಧುಯಿಷ್ಟಿ ತೈಲ, ಪಾಚನಾಮೃತ ಕಷಾಯ, ಕಲ್ಯಾಣಕ್ಷಾರ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ನೀವು ಎಷ್ಟೇ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಅನುಭವಿಸ್ತಾ ಇದ್ರೂ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಅದು 1.5 ತಿಂಗಳಲ್ಲೇ. ಅಷ್ಟು ಮಾಡಿ ಖಂಡಿತವಾಗ್ಲೂ ನಿಮಗೆ ಗ್ಯಾಸ್ಟ್ರಿಕ್ ಮತ್ತೊಂದೊಂದು ಸರಿ ರಿಪೀಟ್ ಆಗಲ್ಲ. ಹಂಗಾದ್ರೆ ಇವಾಗ ಗ್ಯಾಸ್ಟ್ರಿಕ್ ಬಂದಿದೆ ಅಂತ ಹೇಳಿದ್ರೆ ಬೆಸ್ಟ್ ಟಿಪ್ ಏನು ಮಾಡಿಕೊಂಡ್ರೆ ನಮಗೆ ಗ್ಯಾಸ್ಟ್ರಿಕ್ಕಿಂದ ಮುಕ್ತಿ ಪಡಿತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ಲು ನೀವೆಲ್ಲ ನೋಡಿರ್ತೀರ, ಏನು ಊಟ ಮಾಡಿದ್ರು ಎಲ್ಲದೂ ನಾರ್ಮಲ್ಲೇ ಇರುತ್ತೆ, ಏನೆಲ್ಲ ನೀವು ಫುಡ್ ರಿಸ್ಟ್ರಿಕ್ಷನ್ಸ್ ಮಾಡಿರ್ತೀರ ಎಲ್ಲದೂ ನಾರ್ಮಲ್ಲೇ ಇರುತ್ತೆ. ಆದರೆ ಕೆಲವೊಂದು ಕಾರಣಗಳಿಂದ ನಿಮಗೆ ಗ್ಯಾಸ್ಟ್ರಿಕ್ ಬರ್ತಾ ಇರುತ್ತೆ. ಯಾವೆಲ್ಲ ಕಾರಣಗಳು? ಮೇನಾಗಿ ಆಯುರ್ವೇದದಲ್ಲಿ ಹೇಳ್ತಾರೆ ನಿಧಾನ ಪರಿವರ್ಜನ ಅಂತ. ನಿಧಾನ ಪರಿವರ್ಜನ ಅಂದರೆ ನಿಮಗೆ ಏನು ಪ್ರಾಬ್ಲಮ್ ಆಗಿದೆಯೋ ಅದನ್ನಷ್ಟನ್ನು ಅವಾಯ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಹೇಳಿದೆ, ಹರಿ ಕರಿ ವರಿ ಅಂತ ಹೇಳ್ತೀವಿ. ಅಂದರೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ, ತುಂಬ ಯೋಚನೆಗಳು ಮಾಡೋದ್ರಿಂದ, ತುಂಬ ಕರೆದಿರೋ ಪದಾರ್ಥಗಳು ತಿನ್ನೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಬರುತ್ತೆ. ಅವಾಗ ಏನು ಮಾಡಬೇಕು, ಇವಾಗ ಮೆಂಟಲಿ ನೀವು ತುಂಬ ಪೀಸ್ಫುಲ್ಲಾಗಿರೋಕ್ಕೆ ಟ್ರೈ ಮಾಡಬೇಕು. ಅಂದರೆ ಕೆಲವೊಂದು ವಿಚಾರಗಳನ್ನ ತುಂಬ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ಲು 9 ಗಂಟೆಗೆ ಹೋಗ್ಬೇಕಾಗಿರುತ್ತೆ ಆಫೀಸ್ಗೆ, ನಾವೇನು ಮಾಡಿಬಿಡ್ತೀವಿ 8:45 ಆಗಿಬಿಟ್ಟಿರುತ್ತೆ. ಆವಾಗ ನಾವು ಆಫೀಸ್ಗೆ ಹೋಗೋಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತೀವಿ. ಅದು ತುಂಬ ಎಲ್ಲರ ಹತ್ರ ಎಗರಾಡಿ ಚೀರಾಡಿ ಇನ್ನೊಂದು ಅರ್ಧ ಗಂಟೆ ವೇಸ್ಟ್ ಮಾಡಿಬಿಡ್ತೀವಿ. ಅದನ್ನು ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬೇಗ ರೆಡಿಯಾಗಿ ನೀವು ಆಫೀಸ್ಗೆ ಹೋಗೋಕ್ಕೆ, ಅಥವಾ ಲೇಟಾಗಿ ಹೋದ್ರೆ ಒಂದು ಮಾತು ಬೈಸ್ಕೊಳ್ತೀವಿ ಅಷ್ಟೇ ತಾನೇ.
ಅನ್ನೋ ಥರ ನೀವು ಮೆಂಟಾಲಿಟಿನ ಬೆಳೆಸ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಟೆನ್ಷನ್ ತುಂಬ ಕಮ್ಮಿ ಆಗುತ್ತೆ. ಇನ್ನೊಂದು, ಯಾರು ಬೇಡವಾಗಿರೋ ವಿಚಾರಗಳು, ಬೇಕಿಲ್ಲದ ವಿಚಾರಗಳು ಸುಮ್ಮನೆ ತಲೆ ಒಳಗೆ ಹೋಗಿಸ್ಕೊತಾನೆ ಇರ್ತೀವಿ. ಏನೇ ಆಗಿರಲಿ ಲೆಟ್ ಗೋ ಮಾಡ್ತಾ ಬನ್ನಿ. ಕೆಲವೊಬ್ರು ತಪ್ಪು ಮಾಡಿದ್ರು ಕ್ಷಮಿಸ್ತಾ ಬನ್ನಿ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಮೆಂಟಲಿ ಪೀಸ್ಫುಲ್ ಆಗಿರೋದಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದು ಸರಿ ತುಂಬ ಯೋಚನೆ ಮಾಡ್ತಾ ಇರ್ತೀರ, ಅದರಿಂದನೂ ಗ್ಯಾಸ್ಟ್ರಿಕ್ ಆಗುತ್ತೆ. ಏನೋ ಆ ಥರದನ್ನ ನೀವು ಅವಾಯ್ಡ್ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಗ್ಯಾಸ್ಟ್ರಿಕ್ ಬರಲಿಲ್ದಂಗೆ ನೋಡ್ಕೊಳ್ಳುತ್ತೆ. ನೀವು ಎಷ್ಟೇ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಅನುಭವಿಸ್ತಾ ಇರಲಿ, ಏನೇ ನೀವು ಮಾಡ್ತಾ ಇರಿ, ನೀವು ಎಷ್ಟೇ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರು, ನಾನು ಹೇಳಿರೋನ ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಲೈಫಲ್ಲಿ ಇನ್ನೊಂದು ಸರಿ ಗ್ಯಾಸ್ಟ್ರಿಕ್ ಬರಲಿಲ್ದಂಗೆ ನೋಡ್ಕೊಳ್ಳುತ್ತೆ. ಮತ್ತೆ ಮುಂದಿನ ಸಂಚಿಕೆಗಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.